ಸುಸ್ತಾಗಿದೆ ಕಣೋ ಗಿಲ್ಲಿ. ಏನು ಆರತಕ್ಕ ನದಿಗೆ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ಎಲ್ಲರೂ ಕೂಡ ಸ್ವಾಗತ. ಬಿಗ್ ಬಾಸ್ ಅಲ್ಲಿ ಮತ್ತೆ ಒಂದು ಹೊಸ ಬದಲಾವಣೆ, ಹಿಂದಿಲ್ ಕತೆ ಮತ್ತೆ ಶುರುವಾಗಿದೆ. ಈಗ ಆಲ್ರೆಡಿ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ. ಕ್ಯಾಪ್ಟನ್ ಆಗಿ ಗಿಲ್ಲಿ ಎಲ್ಲರೂ ಕೆಲಸ ಹೆಂಗ್ ಮಾಡಿಸ್ತಾನೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಸಖತ್ತಾಗಿತ್ತು. ಗಿಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಿಸೋದಕ್ಕೆ ಸಿಕ್ಕಾಬಟ್ಟೆ ಫೇಮಸ್ ಅನ್ನೋದು ಕಾಣಿಸ್ತಾ ಇದೆ. ಇವತ್ತು ಆಲ್ರೆಡಿ ಮೊದಲನೇ ದಿನನೇ ತೋರಿಸ್ತಾ ಇದ್ದಾರೆ. ಏನಂತಂದ್ರೆ ನೈಟು ನೀವು ಆಲ್ರೆಡಿ ಈಗ ಪ್ರೋಮೋದಲ್ಲಿ ಏನು ನೋಡಿದ್ದೀರೋ, ಗಿಲ್ಲಿಗೂ ಮತ್ತೆ ಯಾರೋ ಅಶ್ವಿನಿ ಗೌಡಗೂ ಮತ್ತೆ ದೊಡ್ಡ ರಪ್ಪಾಂಟ ಶುರುವಾಗ್ಬಿಟ್ಟಿದೆ. ನಿಜವಾಗ್ಲೂ ಕೂಡ ಅವರಿಬ್ಬರು ಜಗಳ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಬಿಗ್ ಬಾಸ್ ಅಲ್ಲಿ. ಆದ್ರೆ ಮತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಮತ್ತೆ ಅದೇ ಜಗಳ ಶುರುವಾಗ್ತಾ ಇದೆ. ಗಿಲ್ಲಿ ಎಲ್ರಿಗೂ ಕೆಲಸ ಹೇಳ್ದಂಗೆ ಅಶ್ವಿನಿ ಗೌಡ ಅವ್ರಿಗೆ ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಮಲಿಕೌಡಿ ಅಂತ ಹೇಳ್ತಾರೆ. ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಅವ್ರಂತಾರೆ ಇಲ್ಲ ಕಡೆ ನನಗೆ ಬೆಳಿಗ್ಗೆಯಿಂದ ಸಾಕಾಗದೆ ಅಂತ. ಓ ಏನ್ ದಬಾಕಿ ಹಿಂಗ್ ಕೆಲಸ ಸಾಕಾಗಿದ್ದು, ಕೆಲಸ ಮಾಡ್ಬಿಟ್ಟು ಮಾಡಿರ್ರಿ ಅಂತ ಹೇಳ್ತಾನೆ. ಹಂಗಂತ ಹೇಳಿದ ತಕ್ಷಣ ಇದಕ್ಕಿದ್ದಂಗೆ ಇಬ್ರು ರೈಸ್ ಆಯ್ತಿದ್ದಂಗೆ ಅಶ್ವಿನಿ ಗೌಡ ಅವರೇ ತೋರಿಸಿರೋ ಪ್ರಕಾರ ಅದರಲ್ಲಿ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ನೀನ್ ಕ್ಯಾಪ್ಟನ್ ಆದ ತಕ್ಷಣ ನಿನ್ಗೆ ಏನು ಕೊಂಬಿರುತ್ತಾ ಅಂತ ಅಶ್ವಿನಿ ಗೌಡ ಅವರೇ ಮಾತಾಡ್ತಾರೆ. ಅದಕ್ಕೆ ಟಕ್ಕರ್ ಆಗಿ ಗಿಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಕ್ಯಾಪ್ಟನ್ ಆಗಿ ತೋರಿಸು ನೀನು, ಆಮೇಲೆ ನೀನು ಮಾತಾಡು ಅಂತ ಹೇಳ್ತಾನೆ. ಅಂದರೆ ಇವ್ರು ಇದುವರೆಗೂ ಕೂಡ ಅಶ್ವಿನಿ ಗೌಡ ಅವರು ಒಂದ್ಸಾರು ಕೂಡ ಕ್ಯಾಪ್ಟನ್ ಆಗಿಲ್ಲ. ಆದರೆ ಗಿಲ್ಲಿ ಆಟ ಆಡಿ ನಾನು ಆಗಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ದಂಗೆ ಹೇಳ್ತೇನೆ. ಅಂದರೆ ಇಲ್ಲಿ ಗಿಲ್ಲಿ ತಪ್ಪಿಲ್ಲ. ಅಶ್ವಿನಿ ಗೌಡ ಅವರು ಏನು ಕ್ಯಾಪ್ಟನ್ ಆದರೆ ಕೊಂಬಿರುತ್ತಾ ಅಂತ ಹೇಳಕ್ ಶುರು ಮಾಡ್ಬಿಟ್ರು ಇದಕ್ಕಿದ್ದಂಗೆ. ಅದಕ್ಕೆ ಗಿಲ್ಲಿ ಈ ಥರ ಟಕ್ಕರ್ ಕೊಟ್ಟಿರೋದು ಅಂತ ಅನಿಸುತ್ತೆ ಪ್ರೋಮೋದಲ್ಲಿ ತೋರಿಸಿರುವಂಗೆ. ನಿಜವಲ್ಲೂ ಕೂಡ ಆಮೇಲೆ ಜೊತೆ ಗಿಲ್ಲಿ ಹೇಳ್ತಾನೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಅಂತಲೇ ಅಶ್ವಿನಿ ಅವ್ರು ಮತ್ತೆ ಹೇಳ್ತಾರೆ. ಮತ್ತೆ ಹೇಳಿದಾಗ ಗಿಲ್ಲಿ ಹೇಳ್ತಾನೆ ನಾನು ಕೆಲಸ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಮಲಿಕಳವರೆಗೂ ಕೂಡ ಬಿಡೋದಿಲ್ಲ. ಗಿಲ್ಲಿ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಅಶ್ವಿನಿ ಗೌಡ ಅವ್ರು ಮಲ್ಕೊಂಡಿರೋ ಹೋಗಿ ಅವರ ತಲೆ ಹತ್ರ ಅವ್ರ ತೋಳ ಹತ್ರ ಟಚ್ ಮಾಡಿ ಮೇಡಮ್ 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 ಅವ್ನು ಹೇಳೋದೊಂದು ಶೈಲಿ ಸಾಕತ್ತೆ. ಮೇಡಮ್ ಎದೇಳಿ ಕೆಲಸ ಮಾಡಿಸಿ ಅಂತೇಳಿ ಮಲ್ಗೋಕ್ಕೂ ಬಿಡ್ತಾ ಇಲ್ಲ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನಿರೋದು 2-3 ವಾರದಲ್ಲಿ ಮತ್ತೆ ಇವರಿಬ್ಬರ ಮಧ್ಯದಲ್ಲಿ ಮತ್ತೆ ಜಟಾಪಟಿ ಜಗಳ ಸ್ಟಾರ್ಟ್ ಆಯ್ತು ಅಂದ್ರೆ ಇರೋರು ಅದನ್ನ ಲಾಭವನ್ನ ಪಡ್ಕೋತಾರೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕೆಂತಂದ್ರೆ ಈಗ ಆಲ್ರೆಡಿ ಗಿಲ್ಲಿದೊಂದು ಬ್ಲೇಮ್ ಏನಂತಂದ್ರೆ, ಗಿಲ್ಲಿ ಎಲ್ಲಾ ಕಡೆ ಎಲ್ಲಾರು ಕ್ಯಾಪ್ಟನ್ ಆದಾಗ ನಾನು ವೈಸ್ ಕ್ಯಾಪ್ಟನ್ ಅನ್ಕೊಂಡು ಯಾವತ್ತೂ ಕೂಡ ಕೆಲಸ ಮಾಡ್ತಾನೆ ಇಲ್ಲ. ಬಹುಪಾಲು ಕೆಲಸ ಮಾಡ್ತಿರಲ್ಲ, ಒಂದ್ ರೀತಿ ತಮಾಷೆಯಾಗಿ ಮಾಡ್ತಿದ್ದ. ಆದ್ರೆ ಈಗ ಗಿಲ್ಲಿ ಕ್ಯಾಪ್ಟನ್ ಆಗಿರುವಾಗ ಗಿಲ್ಲಿ ಎಲ್ರನ್ನೂ ಹೆಂಗ್ ಕೆಲಸ ಮಾಡಿಸ್ತಾನೆ ಅನ್ನೋದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆದ್ರೆ ಈಗ ಕ್ಯಾಪ್ಟನ್ ಆದ್ಮೇಲೆ ಕೆಲಸ ಕರೆಕ್ಟಾಗಿ ಮಾಡಿಸ್ಲೇಬೇಕು. ಮನೆ ಕ್ಲೀನಿಂಗ್ ಇರ್ಬೋದು, ಮನೆಯ ಎಲ್ಲ ಜವಾಬ್ದಾರಿಗಳು ಗಿಲ್ಲಿಗೆ ಇರುತ್ತೆ. ಹಂಗಾಗಿ ಈಗ ನಿಜವಾಗ್ಲೂ ಏನಾಗುತ್ತೆ ಗೊತ್ತಿಲ್ಲ. ಇಷ್ಟು ದಿವಸದವರೆಗೂ ಕೂಡ ಸ್ಟಾರ್ಟಿಂಗ್ ಇದ್ದಂತ ಅಶ್ವಿನಿ ಗೌಡನೇ ಬೇರೆ, ಈಗ ಮಧ್ಯದಲ್ಲಿ ಚೇಂಜ್ ಆದಂತ ಅಶ್ವಿನಿ ಗೌಡನೇ ಬೇರೆ. ಆದ್ರೆ ಇದಕ್ಕಿದ್ದಂಗೆ ಈಗ ಹಿಂದೆ ಮೊದಲು ಹೇಗಿದ್ರು ಅಶ್ವಿನಿ ಗೌಡ, ಅದೇ ರೀತಿ ಗಿಲ್ಲಿ ವಿಚಾರದಲ್ಲಿ ಮತ್ತೆ ಸಿಡಿದು ಹೇಳ್ತಿದ್ದಾರೆ. ನೋಡೋರ್ಗೆ ಒಂದ್ ರೀತಿ ಸಖತ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಇವರಿಬ್ಬರು ಜಗಳ ಒಂದ್ ರೀತಿ ನೋಡೋರ್ಗೆ ಕ್ಯೂರಿಯಾಸಿಟಿ ತರುತ್ತೆ, ಸಖತ್ತಾಗಿರುತ್ತೆ. ಆದ್ರೆ ಈ ಜಗಳದಿಂದ ನಿಜವಾದ ಲಾಭ ಆಗ್ತಿರೋದು ಗಿಲ್ಲಿಗೂ ಅಲ್ಲ, ಅಶ್ವಿನಿ ಗೌಡಗೂ ಅಲ್ಲ. ಆದ್ರೆ ಇನ್ನುಳಿದಂತ 3 ಜನ ಸ್ಮಾರ್ಟ್ ವರ್ಕ್ ಮಾಡಿ, ಇನ್ನುಳಿದಂತವ್ರ ಜನಗಳಿದಾರಲ್ಲ ಅವ್ರು ಸ್ಮಾರ್ಟ್ ವರ್ಕ್ ಆಗಿ ಕಪ್ನ ಗೆಲ್ಬಿಡ್ಬೋದು. ಇದು ನನ್ಗನ್ನಿಸ್ತಾ ಇರೋದು. ಇದರಲ್ಲಿ ಗಿಲ್ಲಿನೂ ಶಾಂತವಾಗಿರ್ಬೇಕು, ಅಶ್ವಿನಿ ಗೌಡ ಅವರು ಕೂಡ ಶಾಂತವಾಗಿರ್ಬೇಕು. ಮನೆಯಿಂದ ಹೊರಗಡೆ ಬಂದ್ಮೇಲೆ ಈ ಜಗಳ ಪಗಳ ಯಾವ್ದಿರಲ್ಲ, ಬರೀ ಅದು ಅಷ್ಟೇ ಆಟ ಇರುತ್ತೆ. ಆದ್ರೆ ಅಶ್ವಿನಿ ಗೌಡ ಅವರು ಕೂಡ ಗಿಲ್ಲಿನ ಇಷ್ಟು ದಿವಸದವರೆಗೂ ತುಂಬಾ ಪ್ರೀತಿಯಿಂದ ಒಂದ್ ರೀತಿ ತಮ್ಮನ್ ತರ, ಒಂದ್ ರೀತಿ ಮಾವನ್ ತರ, ಒಂದೊಂದ್ಸರಿ ಅಣ್ಣನ್ ತರ, ಒಂದ್ ರೀತಿ ತುಂಬಾ ಫ್ರೆಂಡ್ ತರ, ಗೆಳೆಯನ್ ತರ ಎಲ್ಲಾ ತರ ಟ್ರೀಟ್ ಮಾಡ್ತಿದ್ರು. ಅವ್ರ ತಾಯಿ ಬಂದಾಗೆಲ್ಲ ನೋಡ್ಬೇಕು, ಅಥವಾ ಗಿಲ್ಲಿ ತಂದೆ ತಾಯಿ ಬಂದಾಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ತಿರು. ಗಿಲ್ಲಿ ಈಗ ತಂದೆ ತಾಯಿಗೆ ಹೋಗಿ ಅಪ್ಪ ಅಂತ ಹೇಳಿ ನಮಸ್ಕಾರ ಮಾಡ್ತಿರು. ಗಿಲ್ಲಿ ಈ ಅಶ್ವಿನಿ ಗೌಡ ಅವ್ರನ್ನೇ ತೋರಿಸಿ ಅಪ್ಪ ಅಮ್ಮನಿಗೆ ಗಿಲ್ಲಿ ಅವರ ತಾಯಿಗೆ ಅವ್ವ ಅಪ್ಪನ 2ನೇ ಹೆಂಡ್ತಿ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ತೋರಿಸಿದ್ರು ಕೂಡ ಯಾವಾಗ್ಲೂ ಕೂಡ ಬೇಜಾರು ಮಾಡ್ಕೊಳ್ದೇ ಇರುವಂತ ಅಶ್ವಿನಿ ಗೌಡ ಇದ್ದಕ್ಕಿದ್ದಂಗೆನೆ ರೈಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಗಿಲ್ಲಿ ಮೇಲಿರೋ ಒಂದು ಸಲುಗೆ ಅಥವಾ ಪ್ರೀತಿಗೋ, ಅಥವಾ ಗಿಲ್ಲಿ ಮೇಲಿರೋ ಒಂದು ಪ್ರೀತಿಗೆ ಒಂದ್ ರೀತಿ ಕಾಮನ್ ಆಗಿ ಜಗಳ ಆಡಿದ್ರು, ಅಥವಾ ಕೆಲಸ ಆಮೇಲೆ ಮಾಡ್ತೀನಿ ಬಿಡು ಅಂತಂದ್ರೆ ಗೊತ್ತಿಲ್ಲ. ಆದ್ರೆ ಇದು ವಿಕೋಪಕ್ಕೆ ಹೋಗ್ತಾ ಇದೆ. ಜಗಳ ನೋಡ್ತಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಕೂಡ. ಆದ್ರೆ ಬಿಗ್ ಬಾಸ್ ಅಲ್ಲಿ ಒಂದು ರೂಲ್ಸ್ ಏನು ಅಂತಂದ್ರೆ, ಕ್ಯಾಪ್ಟನ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕಾದಂತದ್ದು ರೂಲ್ಸು. ಆ ರೂಲ್ಸ್ನ ಅಶ್ವಿನಿ ಗೌಡ ಅವರು ಕೂಡ ಬ್ರೇಕ್ ಮಾಡಬಾರ್ದು. ಗಿಲ್ಲಿ ಬ್ರೇಕ್ ಮಾಡ್ಲಿಲ್ವ ಅಂತ ಅನ್ಕೋಬಹುದು. ಗಿಲ್ಲಿ ಹೇಗ್ ಬ್ರೇಕ್ ಮಾಡ್ತೀನಿ ಅಂದ್ರೆ, ಎಲ್ರನ್ನೂ ಹೇಗೋ ಮಾತಲ್ಲೇ ಮರಳು ಮಾಡ್ಕೊಂಡು, ಹೇಗೋ ಕಾಮಿಡಿ ಮಾಡ್ಕೊಂಡು, ಎಲ್ರನ್ನೂ ಕೂಡ ನಿಭಾಯಿಸ್ಕೊಂಡು, ಹೇಗೋ ಇಷ್ಟು ವಾರ 12-13 ವಾರ ಹಂಗೆ ಕಳ್ಕೊ ಬಂದ್ಬಿಟ್ಟ. ಆದ್ರೆ ಅಶ್ವಿನಿ ಗೌಡ ಅವ್ರು ಹಂಗಲ್ಲ. ಅವ್ರದ್ದು ತೆಗೆದ್ರೆ ಒದೆ ಅನ್ನೋ ಹಂಗೆ ಒಂದ್ ರೀತಿ ಕಡ್ಡಿ ತುಂಡಾಗಿ ಮಾತಾಡ್ತಾರೆ. ಆದ್ರೆ ಈಗ ಇದು ನಡೆಯೋದಿಲ್ಲ ನಿಜವಲ್ಲೂ. ಯಾಕೆಂತಂದ್ರೆ ಈಗ ನಿನ್ನೆ ಇಬ್ರು ಹೋಗಿದ್ದಾರೆ, ನಿನ್ನೆ ಮೊನ್ನೆಯಿಂದ ಸೇರಿಸಿ ಶನಿವಾರ ಭಾನುವಾರ ಇಬ್ರು ಆಲ್ರೆಡಿ ಹೋಗಿದ್ದಾರೆ. ಇನ್ನು ಉಳಿದಿರೋ 9 ಜನ, 9 ಜನದಲ್ಲಿ ಇವ್ರು ಇಬ್ಬರಿಂಗ್ ಆಡ್ಕಂದ್ರೆ ಇನ್ನು 6-7 ಜನ ಸ್ಮಾರ್ಟ್ ವರ್ಕ್ ಮಾಡ್ಬಿಟ್ರೆ ಈ ನಿಜವಾದ ಕಪ್ಪು ಯಾರಿಗೆ ಸಿಗ್ಬೇಕು ಅನ್ಕೊಂಡಿದ್ದು ಅವ್ರಿಗಂತೂ ಸಿಗೋದು ಡೌಟ್ ಆಗುತ್ತೆ. ನಿಜವಲ್ಲೂ ಕೂಡ ನೋಡ್ತಿದ್ರೆ ಯಾರು ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಅಶ್ವಿನಿ ಗೌಡ ಅವರ
ಒಂದು ಈ ಮತ್ತೆ ಹಳೆಯ ಒಂದು ಮುಖವಾಡ, ಹಳೆಯ ಒಂದು ಯಾವ ರೀತಿ ವರ್ತನೆ ಇತ್ತು ಅದು ಮತ್ತೆ ಶುರುವಾಗ್ತಿದೆ ಅನಿಸ್ತಿದ್ಯಾ? ಅಥವಾ ಅಶ್ವಿನಿ ಮತ್ತೆ ಈ ಗಿಲ್ಲಿ ಜಗಳದಿಂದ ಮೂರನೇವ್ರಿಗೆ ಏನಾದರೂ ಇದು ಯುಟಿಲೈಸ್ ಆಗುತ್ತಾ? ಖಂಡಿತ ಆಗ್ಬೋದು. ಯಾಕೆಂತಂದ್ರೆ ಗಿಲ್ಲಿ ಯಾವಾಗಲೂ ಕೂಡ ರಘುವರ್ನ ನಮ್ಮ ಅಣ್ಣ, ನನ್ನ ತಮ್ಮ, ನಮ್ಮ ಬ್ರದರ್ನ ಸ್ನೇಹಿತ ಅಂತಾರೆ. ಆದರೆ ರಘು ಅವರು ಇತ್ತೀಚೆಗೆ ಬರ್ತಾ ಗಿಲ್ಲಿನ ನೇರ ಟೀಕೆ ಮಾಡ್ತಿದ್ದಾರೆ, ನೇರ ನಾಮಿನೇಷನ್ ಮಾಡ್ತಿದ್ದಾರೆ. ನಿನ್ನೆ ಕೂಡ ಒಂದು ಯಾರನ್ನ ನೀವು ಪಾಸಿಟಿವ್ ತಗೋತೀರಿ, ಯಾರನ್ನ ನೆಗೆಟಿವ್ ತಗೋತೀರಿ ಅಂದಾಗಲೂ ಕೂಡ ಅವರು ಗಿಲ್ಲಿ ಬಗ್ಗೆ ಅಷ್ಟೇನು ಹೇಳಲಿಲ್ಲ. ನಿನ್ನೆ ತೋರಿಸಿದ ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಭಾನುವಾರದ ವಿಡಿಯೋಲಿ, ನಾವೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಪಟ್ಟು ಭಯದಿಂದ ಕೆಲಸ ಮಾಡ್ತೀವಿ, ಆದರೆ ಇವನು 12 ವಾರ ಏನೂ ಕೆಲಸ ಮಾಡ್ದೇನೆ ಬರೀ ಮಾತಾಡ್ಕೊಂಡೇ ಇವನು ಕ್ಯಾಪ್ಟನ್ ಆಗ್ಬಿಟ್ಟ. ಈಗ ನಾವು ನೋಡಿ ಇವ್ರು ಹೇಳ್ದಂಗೆ ಕೆಲಸ ಮಾಡಬೇಕು ಅನ್ನುವಾಗ ಆ ರಕ್ಷಿತ್ ಅಂತೂ ಬಿದ್ದು ನಗ್ತಾ ಇದ್ದ. ನಿಜವಾಗ್ಲೂ ಕೂಡ ಅಪ್ಪ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಮಲಗಿದ್ದಾರೆ, ಕಷ್ಟಪಟ್ಟು ಬೇಜಾನ್ ಬೆಳಿಗ್ಗೆ ಕೆಲಸ ಮಾಡಿ ನಾವು ಅಡುಗೆ ಮಾಡಬೇಕು, ಅದಕ್ಕೂ ಏನು ಬಿದ್ದು ಗಿಲ್ಲಿ ಮತ್ತೆ ರಕ್ಷಿತ ಬಿದ್ದು ನಗ್ತಾ ಇದ್ರು ಅಂದ್ರೆ. ಯಾಕೆಂದ್ರೆ ಇಲ್ಲಿ ರಘು ಅವ್ರದ್ದು ಒಂದು ಚೆನ್ನಾಗಿದೆ, ಯಾಕೆಂದ್ರೆ ಅವ್ರ ವ್ಯಕ್ತಿತ್ವ, ಅವರ ನಡೆ ನುಡಿ ನೋಡಿದ್ರೆ ನಿಜವಾಗ್ಲೂ ಕೂಡ ಅವರ ಈಗಿರುವಂತಹ ಯಾರೋ ರಘು ಅಲ್ಲ, ಮನೇಲಿ ಇದ್ದ ರಘುನೇ ಬೇರೆ. ಬಿಗ್ ಬಾಸ್ ಬಂದ್ಮೇಲೆ ಇಷ್ಟೊಂದು ಚೇಂಜ್ ಆಗ್ಬಿಟ್ಟಿದಾರ. ನಮ್ಗೇನಾರು ಮನೆಗೆ ಅವ್ರು ಏನಾರು ಬಂತು ಅಂತಂದ್ರೆ ವೆಹಿಕಲ್ ಶಬ್ದ ಬಂದ ತಕ್ಷಣ ನಾವೆಲ್ಲರೂ ಕೂಡ ಗಪ್ಚುಪ್ ಆಗ್ಬಿಡ್ತಿದೀವಿ. ನೀರು ತಂದು ಕೊಡ್ಬೇಕು ಅಂದ್ರೆ ಫೋನ್ ಮಾಡಿ ಕರೀರು, ಮನೇಲಿ ರೂಮಲ್ಲಿ ಒಂದು ಲೈಟ್ ಹಾಕ್ಬೇಕು ಅಂತಂದ್ರು ಕೂಡ ಫೋನ್ ಮಾಡಿ ಕರಿತಿದ್ರು, ಅಷ್ಟು ಏರು ಧ್ವನಿ. ನೀವೆಲ್ಲ ನೋಡಿದ್ರೆ ಹಲವಾರು ಸಿನಿಮಾಗಳಲ್ಲೆಲ್ಲ ಎಂತ ಒಂದು ರೀತಿ ರಗಡಾಗಿ ಸಖತ್ತಾಗಿ ಲುಕ್ಕಾಗಿ ಸಖತ್ತಾಗಿದ್ದಾರೆ. ನೋಡ್ರೆ ಭಯ ಆಗುತ್ತೆ, ಒಂದು ರೀತಿ ದೊಡ್ಡ ಯಾವುದೋ ಒಂದು ಕಾಡಲ್ಲಿರೋ ಮನುಷ್ಯರ ತರ ಕಾಣಿಸ್ತಾರೆ, ಅಷ್ಟು ದೈತ್ಯಾಕಾರವಾದಂಥ ದೇಹ ಹೊಂದಿರುವಂಥ ರಘು ಅವರು ಬಿಗ್ ಬಾಸ್ ಅಲ್ಲಿ ಬಂದು ಸಿಕ್ಕಾಪಟ್ಟೆ ಬದಲಾವಣೆ ಆಗಿದ್ದಾರೆ. ಆದ್ರೆ ಗಿಲ್ಲಿ ಅವ್ರನ್ನ ಒಂದು ಬ್ರದರು ಅಥವಾ ಜೊತೆಗೆ ಒಬ್ಬ ಸ್ನೇಹಿತ ಅಂತೇಳಿ ಟ್ರೀಟ್ ಮಾಡ್ತಿದ್ದಾರೆ. ಆದ್ರೆ ರಘು ಅವರಂತೂ ಅದನ್ನ ಶುದ್ಧ ಒಪ್ಕೋತಾನೆ ಇಲ್ಲ. ಒಂದೊಂದು ಟೈಮ್ ಇದಕ್ಕಿದ್ದಂಗೆ ಗಿಲ್ಲಿನ ಒಪ್ಕೋತಾರೆ, ಒಂದೊಂದು ಟೈಮ್ ಗಿಲ್ಲಿನ ಸಿಕ್ಕಾಪಟ್ಟೆ ತೆಗೆದು ಬಿಡ್ತಾರೆ. ಆದ್ರೆ ಗಿಲ್ಲಿ ಜೊತೆಗೆ ಯಾವುದೇ ಟೈಮಲ್ಲಿ ಇದ್ರೂ ಕೂಡ ಇರುವಂಥದ್ದು ಯಾರು ಅಂತಂದ್ರೆ ಅದು ರಕ್ಷಿತಾ. ಈಗ ಮೊನ್ನೆ ತಾನೇ ಗಿಲ್ಲಿಯ ಫ್ರೆಂಡ್ಶಿಪ್ನ ನಾನು ಫಾಲೋ ಮಾಡ್ತೀನಿ, ಗಿಲ್ಲಿ ನಾವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಕೂಡ ಗಿಲ್ಲಿನ ನಾನು ಫಾಲೋ ಮಾಡ್ತೀನಿ, ಅವ್ರ ಜೊತೆಲಿ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಂಥದ್ದು ಕಾವ್ಯ. ಹಿಂಗಿರುವಾಗ ಅತಿ ಹೆಚ್ಚಾಗಿ ಒಂದು ರೀತಿ ಕಾವ್ಯ ಅಶ್ವಿನಿಗೂ ಮತ್ತೆ ಗಿಲ್ಲಿಗೂ ಅವಾಗ ಟಕ್ಕಪ್ಪಾರ್ ನಡೀತಿತ್ತು. ಈಗಿದ್ದ ಅದು ಮಧ್ಯದಲ್ಲಿ ನಿಂತೋಗಿತ್ತು. ಈಗ ಮತ್ತೆ ಈ 3-4 ವಾರದಲ್ಲಿ ಮತ್ತೆ ಈ ಅಶ್ವಿನಿ ಅವ್ರದ್ದು ಮತ್ತೆ ಗಿಲ್ಲಿದು ಶುರುವಾದ್ರಂತೂ ಬಿಗ್ ಬಾಸ್ ಅಂತೂ ನೋಡಕ್ ಆಗೋದಿಲ್ಲ, ಅಷ್ಟು ಬರೀ ಕಿರ್ಚಾಟ ಶುರುವಾಗುತ್ತೆ. ಆದ್ರೆ ಇದರಿಂದ ನೋಡೋರ್ಗೆ ಸ್ವಲ್ಪ ಕ್ಯೂರಿಯಾಸಿಟಿ ಬರುತ್ತೆ, ನೋಡ್ಬೇಕು. ನಿಜವಾಗ್ಲೂ ಕೂಡ ಇದು ನಡೆದಿರೋದು ಒಂದಿನದ ಅಳ್ತೆಗ ಅಥವಾ ಏನಾರು ಅಶ್ವಿನಿ ಗೌಡ ಅವರು ಈಗ ಆಲ್ರೆಡಿ ಗಿಲ್ಲಿ ಮೇಲೆ ತುಂಬಾ ಪ್ರೀತಿ ಇದೆ, ಪ್ರೀತಿಯಿಂದ ಏನಾದ್ರು ಆತರ ಏನಾರು ಹೇಳಿದಾರ, ಅಥವಾ ಕೆಲಸ ಮಾಡ್ಲೇಬಾರ್ದು, ಅಥವಾ ನಾನೇ ಯಾಕೆ ಇವನ್ ಮಾತು ಕೇಳಬೇಕು, ನಾನೇ ಯಾಕೆ ಇವನ್ ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಏನಾದ್ರು ಅಶ್ವಿನಿ ಗೌಡರು ಈ ತರ ಏನಾರು ಮಾಡ್ತಿದ್ರೆ ಇದು ಏನು ಮ್ಯಾಟ್ರ್ ಆಗೋದಿಲ್ಲ, ಅದ್ರ ಸರಿ ಹೋಗುತ್ತೆ. ನಿಮ್ಮ ಪ್ರಕಾರ ಈಗ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಅಶ್ವಿನಿ ಅವರಿಗೆ ಕೆಲಸ ಹೇಳಿದ್ದು ತಪ್ಪ ಅದ್ರ ಜೊತೆಗೆ ಅಶ್ವಿನಿ ಅವರು ನಡ್ಕೋತಿರೋ ರೀತಿ ಮತ್ತೆ ಹಿಂದಿನ ರೀತಿನೇ ಮತ್ತೆ ಮರುಕಳಿಸ್ತಾ ಇದೆಯಾ? ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನು ಹೇಳ್ತೀರಾ, ಮತ್ತೆ ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ನಾವು ಪ್ರತಿಯೊಂದು ಅಪ್ಡೇಟ್ನ ನಾವು ತಿಳಿಸ್ತಾ ಇರ್ತೀವಿ. ಇದುವರೆಗೂ ಬಿಟ್ಟು ಕೂಡ ವಿಡಿಯೋ ನೋಡಿದ್ಕೆ ನಿಮ್ಗೆಲ್ಲರೂ ಕೂಡ ನಮ್ಮ ಕನ್ನಡ ಜನತೆಗೆ ನಮಸ್ಕಾರ.